ನಮಸ್ಕಾರ ಆತ್ಮೀಯ ಬಂಧುಗಳೇ, ನಾನು ನಿಮ್ಮ ಈರಣ್ಣ ಜನಶಂಕರ್ನ ದಿವ್ಯಶಂಕರ್ನ ಗಿರಿ. ಇಲ್ಲಿ ನೋಡ್ತಾ ಇದ್ದೀರಾ, ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಹಾಗೂ ಪಾರ್ವತಮ್ಮನವರ ಈ ಒಂದು ಪುಣ್ಯ ಭೂಮಿಯಲ್ಲಿ ದಿನಾಂಕ 7/6/2026 ಹಿರಿಯೂರು ನಗರದಿಂದ ನಾವು ತೆರಳಿ ಈ ಮಹಾನ್ ಕಲಾವಿದರಿಗೆ ಮತ್ತು ನಿರ್ದೇಶಕರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅಂದರೆ ಅಣ್ಣವರಿಗೆ ಮತ್ತು ಏನು ಎಲ್ಲ ಚಲನಚಿತ್ರಗಳಿಗೆ ಏನು ಅಣ್ಣವರಿಗೆ ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ತಾಯಿ ಪಾರ್ವತಮ್ಮನವರ ಈ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಹೇಳಿದ ದಿನಾಂಕದಂದು ಆ ತಾಯಿಯ ಆ ಒಂದು ಪುಣ್ಯ ಭೂಮಿಯಲ್ಲಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ಇವರು ಜಗದೀಶ್ ಸಾಹಿತಿಗಳು ಅಂತ ಹೇಳಿ ಇವರು ಸಹ ಇಲ್ಲಿ ನೋಡ್ತಾ ಇದ್ದಾರೆ. ವೀಕ್ಷಕರೇ, ಅಣ್ಣವರು ಅಂದರೆ ಏಪ್ರಿಲ್ 24ನೇ ತಾರೀಕು ನಾವು ಕಾರ್ಯಕ್ರಮ ಮಾಡಬೇಕಾಯಿತು. ಅದು ಒಂದು ದಿನ ಲೇಟಾಗಿ 25ನೇ ತಾರೀಕು ಮಾಡಿದ್ವಿ 2026. ಸೊ ಹಾಗಾಗಿ ನಮ್ಮ ಕಾರ್ಯಕರ್ತರ ಒಬ್ಬರಿಗೆ ಅಣ್ಣವರು ಕನಸಿಗೆ ಬಂದು ಇಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮಗಳಲ್ಲಿ ಭಜನೆ ಇವನ್ನೆಲ್ಲ ಮಾಡ್ತಾಯಿದ್ರ, ನೀವು ನನ್ನ ಸನ್ನಿಧಿಗೆ ಅಂದರೆ ನನ್ನ ಒಂದು ಪುಣ್ಯ ಭೂಮಿಗೆ ಬಂದು ಅಲ್ಲಿ ಒಂದು ನೀವು ಭಜನೆಯನ್ನು ಮಾಡಿರಿ ಅಂತ ಹೇಳಿ ಅಣ್ಣವರು ಕನಸಿಗೆ ಬಂದು ಹೇಳಿದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಹಳೆಯರಾದಂತಹ ಶ್ರೀನಿವಾಸ್ ಸರ್ ಅವರನ್ನು ಭೇಟಿ ಮಾಡಿದ್ವಿ ಫೋನಿನ ಮೂಲಕ, ನಮ್ಮ ಜಗದೀಶ್ ಸರ್ ಅವರ ಮೂಲಕ. ತರುವಾಯ ಅಲ್ಲಿಂದ ಎಸ್.ಎ. ಗೋವಿಂದರಾಜ್ ಸರ್ ಅವರಿಗೆ ಒಂದು ಭೇಟಿ ಮಾಡಿದ್ವಿ. ಭೇಟಿ ಮಾಡಿಕೊಂಡು ಸರ್ ಈ ಥರ ನಾವು ಅಣ್ಣವರ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಭಜನೆಯನ್ನು ಮಾಡಬೇಕು, ಹಿರಿಯೂರು ತಾಲೂಕಿನಿಂದ ಬರ್ತಾಯಿದ್ದೀವಿ. ಈ ಥರ ಶಂಕರ್ನಾಗ್ ಅಭಿಮಾನ ಕಲಾವೇದಿಕೆ ಹಿರಿಯೂರು ಹಾಗೂ ಶ್ರೀ ಪಾಂಡುರಂಗ ವಿಠಲ ಭಜನಾ ಸಾಂಸ್ಕೃತಿಕ ಸಂಘ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕಲಾ ಪರಿಷತ್ ಈ ಒಂದು ಸಂಸ್ಥಾನದಲ್ಲಿ ಈ ಥರ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂದ್ಕೊಂಡಿದ್ವಿ ಸರ್. ಒಂದು ನಾವು ಭಜನೆ ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ನಾವು ಕೇಳ್ಕೊಂಡಾಗ, ಅಂದರೆ ಅದಕ್ಕಿಂತ ಮುಂಚಿತವಾಗಿ ಅವರಿಗೆ ಶಂಕರ್ನಾಗ್ ಸಂಘದ ಮುಂದೆ ಗೊತ್ತಿದ್ದು, ಬಟ್ ನಾವೆಲ್ಲ ವಿಂಗಲ್ಲಾಗೋದ್ವಿ. ನಾವು ಸ್ಟಾರ್ಟಿಂಗಲ್ಲಿ ಅವರಿಗೆ ವಿಷಯ ಗೊತ್ತಾಗಿದ್ದು ಶಂಕರ್ನಾಗ್ ಸಂಘದವರು ಪ್ರತಿ ವರ್ಷ ಈ ಥರ ಪುನೀತ್ ರಾಜ್ಕುಮಾರ್ ಅವರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಶಂಕರ್ನಾಗ್ ಅವರು ಕಾರ್ಯಕ್ರಮ ಜೊತೆಗೆ ಅದರ ಜೊತೆಯಲ್ಲೂ ಸಹ ಇವರ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅಂಥೇಳಿ ಅವ್ರಿಗೆಲ್ಲರಿಗೂ ಗೊತ್ತಿತ್ತು. ಸೊ ಹಾಗಾಗಿ ಶ್ರೀನಿವಾಸ್ ಸರ್ ಅವರು ಮೈಸೂರಿನಲ್ಲಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹಳಿಯ ಸಹ ಅವರು, ಅಂದರೆ ಅವರ ಅಕ್ಕನ ಗಂಡ. ಅವರು ಬೆಂಗಳೂರಿನಲ್ಲಿರ್ತಕ್ಕಂಥ ಎಸ್.ಎ. ಗೋವಿಂದರಾಜ್ ಸರ್ ಅವರಿಗೆ ಕರೆ ಮಾಡಿ ಈ ಥರ ಹಿರಿಯಿಂದ ಶಂಕರ್ನಾಗ್ ಕಲಾ ತಂಡದವರು ಬರ್ತಾ ಇದ್ದಾರೆ, ಅವ್ರಿಗೊಂದು ಅವಕಾಶವನ್ನು ಮಾಡಿಕೊಡ್ರಿ, ಅಲ್ಲಿ ಏನೋ ಅಣ್ಣವರು ಇದು ಪುಣ್ಯ ಭೂಮಿಯಲ್ಲಿ ಅವರು ಭಜನೆ ಮಾಡಬೇಕಂತೆ ಭಕ್ತಿಪೂರ್ವಕವಾದಂತಹ ಒಂದು ಗಾನ ನಮನ ಮೂಲಕ ಇವರಿಗೆ ಅಣ್ಣವರಿಗೆ ಒಂದು ಕಾರ್ಯಕ್ರಮ ನಡೆಸ್ತಾರಂತೆ. ಅದಕ್ಕೋಸ್ಕರ ನಮಗೆ ಅಲ್ಲಿ ಬಹಳ ವ್ಯವಸ್ಥಿತವಾಗಿ ನಮಗೆ ಅಲ್ಲಿ ಅವಕಾಶ ಮಾಡಿಕೊಟ್ರು. ಯಾಕಂದರೆ ಅಣ್ಣವರ ಒಂದು ಪುಣ್ಯ ಭೂಮಿ ಅಂದರೆ ಅಣ್ಣವರ ಇದ್ರ ಅವರು ಏನು ಐತಿಹಾಸಿಕ ಹಾರಟ ಜಾಗದಲ್ಲಿ ಮಾಡಲಿಕ್ಕೆ ಕಡಿಮೆ ಇತ್ತು. ಅಮ್ಮವರು ಪಾರ್ವತಮ್ಮ ಜಾಗದಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಈ ಪುನೀತಮ್ಮ ಜಾಗದಲ್ಲಿ ಹೆಚ್ಚು ಜಾಗ ಇತ್ತು. ಅಲ್ಲೆಲ್ಲ ಆರ್ಥಿಕ ಭಾಳ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿದೆ. ಎಷ್ಟು ಜನ ಬಂದು ಸಹ ನೂರಾರು ಜನ ಅಲ್ಲಿ ಕ್ಯೂನಲ್ಲಿ ಬರ್ತಾ ಇರ್ತಾರೆ. ಬಂದು ಆ ಕಡೆ ಎಲ್ಲ ನೋಡಿಕೊಂಡು ಅವ್ರ ಪಾಡಿಗೆ ಅವರು ಇದಕ್ಕಷ್ಟು ಒಳಗಡೆ ಯಾರನ್ನೂ ಅಲ್ಲೂ ಮಾಡೋದಿಲ್ಲ. ಆದರೆ ಇದು ನಮ್ಮ ಪುಣ್ಯ ಅನಿಸುತ್ತೆ, ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಅನ್ನಿಸ್ತಾ ಇದೆ. ನಮ್ಮ ಹಿರಿಯೂರು ತಾಲೂಕಿನಿಂದ ನಾವು ಹಿರಿಯೂರು ಟೌನಿಂದ ಶಂಕರ್ನಾಗ್ ಕಲಾ ತಂಡ ಮತ್ತು ಭಜನಾ ತಂಡ ಹೀಗೆ ಹಲವಾರು ನಾವು ಕಾರ್ಯಕ್ರಮ ನಾವು ಸಂಘ ಸಂಸ್ಥೆಯನ್ನೆಲ್ಲ ನಾವು ಸೇರ್ಕೊಂಡು ನಾವು ನೋಡೋದಕ್ಕೆ, ಯಾಕಂದರೆ ಅಣ್ಣವರು ಕನ್ನಡಿಗರ ಆರಾಧ್ಯ ದೈವ ಅವರು. ಸೊ ಅವರಿಗೋಸ್ಕರ ನಾವೆಲ್ಲರೂ ಒಂದೇ ಯೂನಿಫಾರ್ಮ್ ಟೈಪಲ್ಲೆಲ್ಲ ಹೋಗಿ ನೋಡ್ತಾ ಇದ್ದೀವಿ. ಇಲ್ಲಿ ಭಜನೆ ಮಾಡ್ತಾಯಿರೋದು, ಇಲ್ಲಿ ಭಜನೆ ಮಾಡ್ತಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಮಹಿಳೆಯರು ಸಹ ಇದ್ದಾರೆ, ಭಾಳ ವಯಸ್ಸಾದಂಥರು ಸಹ ಮಹಿಳೆಯರು ಇದ್ದಾರೆ. ಇಲ್ಲಿ ಈ ಒಂದು ಭಜನೆಯನ್ನು ಮಾಡ್ತಕ್ಕಂಥ ಏನು ಭಜನಾ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಯುತ ದಾಸಪ್ಪನವರು, ಗೋವಿಂದಪ್ಪನವರು ಹಾಗೂ ಕೃಷ್ಣಪ್ಪನವರು, ನಮ್ಮ ರಂಗಸ್ವಾಮಿಯವರು, ಈ ರಂಗಸ್ವಾಮಿ ಮತ್ತು
ಗನ್ನಕನಹಳ್ಳಿ ಸಿದ್ದೇಶ್ ಅವರು. ಇನ್ನೇ ನಿಮಗೆ ಗೊತ್ತಾಯಿದೆ, ನಾನು ನಿಮ್ಮ ಹಿರಿಯ ಜೀವನ ಶಂಕರ್ನಾಗ್ ದಿವ್ಯಶಂಕರ್ನಾಗ್ ನಮ್ಮ ಒಂದು ತಂಡದ ವತಿಯಿಂದ ಈ ಥರ ಎಲ್ಲ ಹೋಗಿ ಬೆಂಗಳೂರಿನಲ್ಲಿ ಅಣ್ಣವರ ಒಂದು ಸಮಾಧಿ ಹತ್ರ, ಅಂದರೆ ಒಂದು ಪುಣ್ಯಭೂಮಿ, ಅಣ್ಣವರ ಒಂದು ಪುಣ್ಯಭೂಮಿಯಲ್ಲಿ ಈ ಒಂದು ಭಜನಾ ಕಾರ್ಯಕ್ರಮನ ನಾವು ಮಾಡಿದ್ವಿ. ಇದು ಕೇಳಿಸ್ತಾ ಇದೆ ನಿಮಗೆಲ್ಲ. ನಿಜಕ್ಕೂ ಭಾಳ ಖುಷಿ ಆಯಿತು. ಅಣ್ಣವರ ಒಂದು ಪುಣ್ಯಭೂಮಿಗೆ ಅಣ್ಣವರು ಏನು ಈಗಾಗಲೇ ಅವ್ರಿಗೆ 97 ವರ್ಷ ಹುಟ್ಟಿದಬ್ಬ ಮೊನ್ನೆ ನಾವು ಮಾಡಿದ್ವಿ. 2026 ಏಪ್ರಿಲ್ 25ನೇ ತಾರೀಕು ಮಾಡಿದ್ವಿ ಹಿರಿಯೂರಿನಲ್ಲಿ. ಈಗ ಆ 97 ವರ್ಷ ತುಂಬಿ ಈಗ 98ನೇ ವರ್ಷದಲ್ಲಿ ಬಿದ್ದಿದೆ. ನೋಡ್ತಾ ಇದ್ದೀರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಪುಣ್ಯಭೂಮಿ ಅದು. ಅದ್ರ ಪಕ್ಕದಲ್ಲೇ ನಾವು ಇಲ್ಲಿ ಭಜನೆಯನ್ನು ಮಾಡ್ತಾ ಇರೋದು. ಸಾವಿರಾರು ಜನ ನಿಂತು ಅಲ್ಲಿ ನೋಡ್ತಾ ಇದ್ದಾರೆ. ನಿಜಕ್ಕೂ ಅಣ್ಣವರ ಒಂದು ಪುಣ್ಯಭೂಮಿ ಅಂದರೆ ಪಕ್ಕದಲ್ಲೇ ನಮಗೆ ಅವಕಾಶ ಮಾಡಿಕೊಟ್ಟು ನಾವು ಈ ಒಂದು ನಮ್ಮಲ್ಲಿರ್ತಕ್ಕಂಥ ನಮ್ಮ ಅಲ್ಪ ಒಂದು ಕಲೆಯನ್ನು ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು. ಭಾಳ ಖುಷಿ ಆಗ್ತಾಯಿದೆ. ಇಲ್ಲಿ ಜಗದೀಶ್ ಸರ್ ಅವರು ಇವರು ಸಹ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಭಾರಿ ಅಟ್ಯಾಚ್ಮೆಂಟು. ಅವರು ಸಹ ಸಾಕಷ್ಟು ಅಣ್ಣವರ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಜೊತೆಗೆ ಅಭಿನಯಿಸಿದ್ದಾರೆ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿ ಸಹ ಇವರು ಜಾಜಿ ಮಲ್ಲಿಗೆ ಜಗದೀಶ್ ಸರ್ ಅವರು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೂ ನಮ್ಮ ಹಿರಿಯರು ಬರ್ತಾ ಇರ್ತಾರೆ. ಅವ್ರಿಗೂ ನಮಗೆ ಸುಮಾರು ಭಾಳ ವರ್ಷಗಳಿಂದಲೂ ಒಡನಾಟ ಇತ್ತು. ಸೊ ಹಾಗಾಗಿ ಈ ಎಲ್ಲ ಒಂದು ಒಡನಾಟಗಳ ಒಂದು ಮುಖೇನ ನಾವು ಬೆಂಗಳೂರು ಕಂಠೀರವ ಸ್ಟುಡಿಯೋ ಪಕ್ಕದಲ್ಲಿರ್ತಕ್ಕಂಥ, ಅಂದರೆ ಆವರಣನೇ ಮುಂಚೆ ಕಂಠೀರವ ಸ್ಟುಡಿಯೋ ಅಣ್ಣವರ ಒಂದು ಪುಣ್ಯಭೂಮಿ ಎಲ್ಲ ಒಂದೇ ಆಗಿತ್ತು. ಈಗ ಎಲ್ಲ ಕಾಂಪೌಂಡ್ ಎಲ್ಲ ಹಾಕ್ಬಿಟ್ಟು ಸಪ್ರೇಟ್ ಮಾಡಿದ್ದಾರೆ ಅಷ್ಟೇ. ಅದಕ್ಕಿಂತ ಮುಂಚೆ ಒಂದೇ ಆಗಿತ್ತು. ಕಂಠೀರವ ಸ್ಟುಡಿಯೋದ ಆವರಣದಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ, ಕನ್ನಡಿಗರ ಆರಾಧ್ಯ ದೇವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ, ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಹಾಗೂ ಪಾರ್ವತಮ್ಮರವರ ಈ ಒಂದು ಪುಣ್ಯಭೂಮಿಯಲ್ಲಿ ನಾವು ಇವತ್ತು ಭಜನೆ ಮಾಡ್ತಾಯಿದ್ದೀವಿ. ಅಂದರೆ ಏನು 7/6/2026 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಜ್ಜು ಮಾಡ್ಕೊಂಡ್ವಿ. ಇಲ್ಲಿ ಭಾಳ ವ್ಯವಸ್ಥಿತ ಮಾಡ್ಕೊಂಡ್ವಿ. ಅದೇ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಫ್ಯಾಮಿಲಿಯವರು ಯಾರಾದರೂ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾವು ಭಾವಿಸಿದ್ವಿ. ಆದರೆ ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಎಸ್.ಎ. ಗೋವಿಂದರಾಜ್ ಸರ್ ಅವರು ಬಂದರು. ಅವರ ಸ್ನೇಹಿತರುಗಳು ಬಂದರು. ಅದರ ಜೊತೆಯಲ್ಲಿ ಗುರುಸ್ವಾಮಿ ಆಗಿರ್ಬೋದು, ಇನ್ನೂ ಇತರೆ ಭಾಳ ಜನ ಕಲಾವಿದರುಗಳು, ರಾಜ್ಕುಮಾರ್ ಸರ್ ಅವರ ಫ್ಯಾಮಿಲಿಗಳು ಬಂದು ನಮಗೆ ಈ ಒಂದು ಭಜನಾ ಕಾರ್ಯಕ್ರಮ ಮಾಡೋದನ್ನು ನೋಡಿ ತುಂಬ ಖುಷಿಪಟ್ಟರು. ನೋಡಿರಿ, 3 ಸಹ ಲೈನ್ನಲ್ಲಿದೆ. ಆ ಕಡೆಯಿಂದ ಬರ್ತಾ ಸುತ್ತಾಕೊಂಬಂದರೆ ಫಸ್ಟ್ ಸಿಗೋದು ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಪುಣ್ಯಭೂಮಿ ಸಮಾಧಿ. ಆದ್ದರಿಂದ ಸ್ವಲ್ಪ ಮುಂದೆ ಬಂದರೆ ತಾಯಿ ಪಾರ್ವತಮ್ಮನವರ ಒಂದು ಪುಣ್ಯಭೂಮಿ ಸಮಾಧಿ. ಅದರ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಹೋದರೆ ಕನ್ನಡಿಗರ ಆರಾಧ್ಯ ದೇವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಮಾಧಿ ಪುಣ್ಯಭೂಮಿ ಇಲ್ಲಿ ಸಿಗುತ್ತೆ. ಮುಂಚಿತವಾಗಿ ಅವಾಗ ಸ್ಟಾರ್ಟಿಂಗಲ್ಲಿ ಬಂದಾಗ ಆ ಕಡೆಯಿಂದ ಬಂದ ತಕ್ಷಣ ಅಣ್ಣವ್ರದ್ದು ಸಿಗ್ತಾಯಿತ್ತು. ಯಾಕಂದರೆ ಈಗ ಈ ಕಡೆಯಿಂದ ಸುತ್ತಾಕೊಂಬರೋದ್ರಿಂದ ಫಸ್ಟು ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಸಿಗುತ್ತೆ. ಈ ಕಡೆಯಿಂದ 2ನೇದು ಬಂದು ತಾಯಿ ಪಾರ್ವತಮ್ಮವ್ರದ್ದು ಸಿಗುತ್ತೆ. 3ನೇದು ರಾಜ್ಕುಮಾರ್ ಸರ್ ಅವ್ರದ್ದು ಸಿಗುತ್ತೆ. ಈ ಕಡೆಯಿಂದ ನೇರವಾಗಿ ಗೇಟ್ನಿಂದ ಹಿಂಗೆ ನೇರವಾಗಿ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಸಿಗುತ್ತೆ ಫಸ್ಟು. 2ನೇದು ತಾಯಿ ಪಾರ್ವತಮ್ಮವ್ರು ಸಿಗುತ್ತೆ. 3ನೇದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರ, ಭಜನೆಯನ್ನು ಮಾಡ್ತಾಯಿದ್ರು ವೀಕ್ಷಕರೇ. ಭಾಳ ಖುಷಿಪಟ್ಟರು ಗೋವಿಂದರಾಜ್ ಸರ್ ಅವರು. ಇದೇ ಸಂದರ್ಭದಲ್ಲಿ ನಾವು ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ಪರವಾಗಿ ನಮ್ಮ ಎಸ್.ಎ. ಗೋವಿಂದರಾಜ್ ಸರ್ ಅವರಿಗೆ ಸನ್ಮಾನವನ್ನು ಮಾಡಿ ಅವ್ರಿಗೂ ಸಹ ಅಭಿನಂದನಾ ಪತ್ರವನ್ನು ನೀಡಿ ನಾವು ನಮ್ಮದೇ ಆದಂಥ ಒಂದು ಸಣ್ಣ ಒಂದು ಅರಿವು ಸೇವೆ, ಯಾಕಂದರೆ ಅವರು ಇಡೀ ನಾಡಿನ ಜನತೆಗೋಸ್ಕರ ಅವರ ಫ್ಯಾಮಿಲಿ ಸೇವೆ ಸಲ್ಲಿಸ್ತಾ ಇದೆ. ಹಾಗಾಗಿ ನಾವು ಹಿರಿಯೂರು ತಾಲೂಕಿನಿಂದ ಹೊರಟು ಈ ಕಲಾವಿದರಿಗೆ, ಅಣ್ಣವರ ಒಂದು ಫ್ಯಾಮಿಲಿಯವರಿಗೆ ಸಣ್ಣದ ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸಿ ಈ ಒಂದು ಭಜನಾ ಗಾನ ನಮನವನ್ನು ಅಣ್ಣವರಿಗೆ ಅರ್ಪಿಸಿ, ಅಂದರೆ ಅವರ ಏನೀಗ ಇದಾಗಿದ್ದಾರೆ ಅವರ ಮೂವರಿಗೂ ಸಹ ಈ ಒಂದು ಗಾನ ನಮನವನ್ನು ಸಲ್ಲಿಸಿದ್ದೀವಿ. ನಿಜಕ್ಕೂ ಭಾಳ ಖುಷಿ ಆಯಿತು. ಅವತ್ತಿನ ದಿನ ಯಾವ ರೀತಿ ಕಳೆದ್ವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವತ್ತು ಬಸ್ಗಳೆಲ್ಲ ಸಿಕ್ಕಾಪಟ್ಟೆ ರಶ್ ಇದ್ದರೂ ಸಹ ನಾವು ಬಸ್ಸಲ್ಲೇ ಹೋಗಿದ್ದು. ವೆಹಿಕಲ್ ಮಾಡ್ಕೊಂಡು ಹೋಗೋಕ್ಕೆ ಅಷ್ಟೊಂದು ಸಿಕ್ಕಿರಲಿಲ್ಲ.
ಬಸ್ಸಲ್ಲಿ ಹೋಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೆ ಅವಕಾಶ. ಯಾಕಂದರೆ ಅವರು ಅವತ್ತು ಬನ್ನಿ ನೀವು ಅಂತಲೇ ನಮಗೆ ಕರೆಸ್ಕೊಂಡು ಈ ಒಂದು ಅವಕಾಶ ಮಾಡಿಕೊಟ್ರು. ಅಮ್ಮ ಲಕ್ಷ್ಮೀ ಅಮ್ಮ ಅವರಾಗಿರ್ಬೋದು, ಲಕ್ಷ್ಮೀ ಅಮ್ಮ ಮತ್ತು ಗೋವಿಂದ ಸರ್ ಅವರು ಮತ್ತು ಅವರ ಫ್ಯಾಮಿಲಿಯವರು ಮತ್ತು ಶ್ರೀನಿವಾಸ್ ಸರ್ ಅವರು, ಶ್ರೀನಿವಾಸ್ ಸರ್ ಅವರು, ಇವರು ನಮಗೆ ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ರು. ನೋಡಿರಿ, ಸಾವಿರಾರು ಜನ ಅಲ್ಲಿ ನೋಡ್ತಾ ಇದ್ದಾರೆ ಈ ಒಂದು ಭಜನೆಯನ್ನು. ನಿಜಕ್ಕೂ ನಾವು ಕಲಾವಿದರಾಗಿದ್ದಕ್ಕೂ ಸಾರ್ಥಕವಾಯಿತು ಅನ್ನಿಸ್ತಾ ಇದೆ. ಯಾಕಂದರೆ ಕಲಾವಿದರು ಬೇಕಾದ ಅಭಿಮಾನಿ ದೇವರುಗಳು ಅಣ್ಣವ್ರು ಹೇಳ್ದಂಗೆ, ಆ ಅಭಿಮಾನಿ ದೇವರುಗಳು ಆ ಅಭಿಮಾನಿಗಳ ಒಂದು ಕಾರ್ಯಕ್ರಮನ ನಿಂತು ನೋಡ್ತಾ ಇದ್ದಾರೆ. ಇದಕ್ಕಿಂತ ನಮಗೆ ಬೇರೆ ಇನ್ನೇನು ಬೇಕಾಗುತ್ತೆ ಅಂತೇಳಿ ನಮ್ಮ ಕಲಾ ತಂಡದವರು, ನಮ್ಮ ಮಹಿಳೆಯವರು ಭಾಳ ಖುಷಿಪಟ್ಟರು. ನೋಡಿರಿ, ಅಲ್ಲಿ ಪುನೀತ್ ರಾಜ್ ಸರ್ ಅವರು ಕಾಣಿಸ್ತಾರೆ. ಅದ್ರ ಪಕ್ಕದಲ್ಲೇ ನಾವು ಒಂದು, ಯಾಕಂದರೆ ಅಲ್ಲಿ ಜಾಗ ಇದ್ದಿದ್ದರಿಂದ ನಾವು ಅಲ್ಲಿ ಮಾಡಿದ್ವಿ. ಭಾಳ ಖುಷಿಯಾಯಿತು. ಎಷ್ಟೋ ಜನ ಫೋಟೋಗಳನ್ನು ತಕ್ಕೊಂಡ್ರು, ಎಷ್ಟೋ ಜನ ಸೆಲ್ಫಿ ಫೋಟೋಗಳು ತಕ್ಕೊಂಡ್ರು. ಭಾಳ ಖುಷಿಯಾಯಿತು. ಅಷ್ಟು ಜನ ನಿಂತು ಈ ಒಂದು ಕಾರ್ಯಕ್ರಮನ ನೋಡ್ತಾಯಿದ್ರು. ನಮ್ಮ ಹಿರಿಯನವರು ಸ್ವಲ್ಪ ಎಷ್ಟೋ ಜನ ಬಂದಿದ್ದರು ಅಲ್ಲಿ ಈ ಒಂದು ಪುಣ್ಯಭೂಮಿಗೆ ದರ್ಶನ ಪಡೆಯೋಕ್ಕೋಸ್ಕರ. ಭಾನುವಾರ ಆಗಿರೋದ್ರಿಂದ ನೋಡಿ, ಇದು ತಾಯಿ ಪಾರ್ವತಮ್ಮ ತಾಯಿ ಅವ್ರದ್ದು, ಅದ್ರ ಪಕ್ಕದಲ್ಲಿರೋದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು. ನಿಜಕ್ಕೂ ಭಾಳ ಖುಷಿ ಆಯಿತು. ತುಂಬ ಸೊಗಸಾಗಿ ಇಲ್ಲಿ ಭಜನೆ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ. ಇದು ಶಂಕರನಾಥ್ ಅಭಿಮಾನಗಳ ಕಲಾವಿದರಿಗೆ ಅರ್ಪಿಸುವುದು. ಅಭಿಮಾನಿ ದೇವರುಗಳೇ, ನೀವು ಹಿರಿಯ ತಾಲೂಕಿನಿಂದ ಆಗಮಿಸಿ ಇಂತಹ ಒಂದು ಭಜನೆ ಕಾರ್ಯಕ್ರಮದ ಮಾಡಿ ನನ್ನ ಮನಸ್ಸಿಗೆ ಬಹಳ ಒಂದು ನೆಮ್ಮದಿಯನ್ನು ತಂದಿದ್ದೀರ. ನನಗೆ ಭಾಳ ಖುಷಿ ಆಗ್ತಾ ಇದೆ. ದೇವರು ನಿಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿ, ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮಗೆ ಸಿಗಲಿ. ಕಲಾಕ್ಷೇತ್ರದಲ್ಲಿ ನೀವು ಸಹ ಒಂದು ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿ ಅಂತ ನಾನು ಸಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅಕಸ್ಮಾತ್ ಏನಾದರೂ ಶಿವಣ್ಣವ್ರು ಬಂದಿದ್ದು ಕಲಾವಿದರಿಗೆ ಯಾವ ರೀತಿ ಹೇಳ್ತಾ ಇದ್ರು ಅಂತ. ಪ್ರೀತಿಯ ಅಭಿಮಾನಿ ದೇವರಿಗೆ ಈ ನಿಮ್ಮ ಶಿವಣ್ಣ ಪ್ರೀತಿಯ ನಮನಗಳು, ಮಣಿಮಣಿಗಳು. ಚಿತ್ರದುರ್ಗ ಜಿಲ್ಲೆಯಿಂದ ಹಿರಿಯೂರು ತಾಲೂಕಿನಿಂದ ಈ ಒಂದು ಕಲಾ ತಂಡದವರು ಅಂದರೆ ಶಂಕರನಾಗ ಅಭಿಮಾನ ಕಲಾವೇದಿಕೆ ಹಾಗೂ ಏನು ಶ್ರೀ ಪಾಂಡುರಂಗ ವಿಠಲ ಭಜನಾ ಸಂಘದವರು ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಕಲಾ ಪರಿಷತ್ನವರು ಈ ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಅಪ್ಪಾಜಿಯವರ ಪುಣ್ಯ ಭೂಮಿ ಸನ್ನಿಧಿಗೆ ಬಂದು ಈ ಒಂದು ಭಜನಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರೆ ನಿಜಕ್ಕೂ ಏನು ಹೇಳಬೇಕು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ. ನೀವು ನಮ್ಮ ಫ್ಯಾಮಿಲಿಯವರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಗೌರವಕ್ಕೆ ನಾವು ಎಂದೆಂದಿಗೂ ಸ್ಥಿರವಾಗಿರ್ತೀನಿ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇದೇ ರೀತಿ ಕರ್ನಾಟಕದ ಜನತೆ ಕಲಾವಿದರ ಮೇಲೆ, ಬರೀ ನಮ್ಮ ಮೇಲೆ ಅಂತಲ್ಲ, ಕರ್ನಾಟಕದ ಕಲಾವಿದರ ಮೇಲೆ ಪ್ರತಿಯೊಬ್ಬರ ಮೇಲೂ ಇದೇ ರೀತಿ ಅಭಿಮಾನ ಇದ್ದು ಇದೇ ರೀತಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಉತ್ತಮವಾದಂಥ ಕಾರ್ಯಕ್ರಮ ಇದು. ಅಪ್ಪಾಜಿಯವ್ರಿಗೂ ಅಷ್ಟೇ ಭಜನೆ ಅಂದರೆ ತುಂಬ ಇಷ್ಟ. ಅವರು ಏನೇ ಕಲಾವಿದರಾಗಿದ್ದರು, ಅವರು ಯಾವುದೇ ಒಂದು ಗೀತೆಗಳನ್ನ ಆಡ್ತಾಯಿದ್ರು ಸಹ ಭಜನೆ ಗೀತೆಗಳನ್ನ ಕೇಳಬೇಕು ಅಂದರೆ ಅವ್ರಿಗೆ ತುಂಬ ಇಷ್ಟ. ಎಷ್ಟೋ ಸಾರಿ ನಮ್ಮ ಮನೆಯಲ್ಲೂ ಸಹ ಅಪ್ಪಾಜಿಯವರು ಹಾರ್ಮೋನಿಯಂ ನುಡಿಸ್ಕೊತಿದ್ದಾರೆ, ತಬಲನ ನುಡಿಸಿದ್ದಾರೆ. ಒಂದು ಸಾರಿ ಹೀಗೆ ಆಗಿತ್ತು, ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅವತ್ತು ಹಾರ್ಮೋನಿಯಂ ಮಾಸ್ಟ್ರು ಬರಲಿಲ್ಲ, ಪೂಜೆಗೆ ಬೇರೆ ಟೈಮ್ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಅಪ್ಪಾಜಿಯವರೇ ಹಾರ್ಮೋನಿಯಂನ ನುಡಿಸಿ ತಬಲವನ್ನು ಇನ್ನೊಬ್ಬರ ಜೊತೆ ಜೋಡಿಸ್ಕೊಂಡು ಇದೇ ಒಂದು ಕಾರ್ಯಕ್ರಮ ಮಾಡಿದರು. ಅಪ್ಪಾಜಿಯವರಿಗೆ ತುಂಬ ಇಷ್ಟ. ಅಷ್ಟೇ ಅಲ್ಲ, ಅಕ್ಕ ಲಕ್ಷ್ಮೀ ಅಕ್ಕನಿಗೂ ಸಹ ತುಂಬ ಇಷ್ಟ. ನಮ್ಮ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರಿಗೂ ಈ ರೀತಿ ಭಜನೆ ಗೀತೆಗಳನ್ನು ಕೇಳಬೇಕು ಅಂದರೆ ಭಾಳ ಇಷ್ಟ. ತುಂಬ ಖುಷಿ ಆಗ್ತಾಯಿದೆ. ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಯಾವುದೇ ಒಂದು ಅಂದರೆ ಯಾವುದನ್ನು ಅಪೇಕ್ಷೆ ಪಡದೆ ಅಪ್ಪಾಜಿಯವ್ರ ಮೇಲೆ, ಅಂದರೆ ಅಪ್ಪಾಜಿಯವರು ಅಂದರೆ ಇದಾಗುತ್ತೆ ಬೇಡ, ನೀವು ಏನು ಅಣ್ಣವ್ರ ಮೇಲೆ ಅಭಿಮಾನ ಇಟ್ಟು ಇಲ್ಲಿಗೆ ಬಂದು ಈ ಒಂದು ಏನು ಭಜನೆ ಮಾಡಿಕೊಂಡು ಹೋಗ್ತಾ ಇದ್ದೀರ, ಮಾಡೋದಕ್ಕೋಸ್ಕರನೇ ಮಾಡ್ತಾಯಿದ್ದೀರ. ತುಂಬ ಖುಷಿ ಆಗ್ತಾಯಿದೆ. ದೇವರು ಈ ಒಂದು ಕಲೆಗೆ ಉತ್ತಮವಾದಂಥ ಒಂದು ಫಲವನ್ನು ಕೊಡಲಿ.
ಇನ್ನೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಸಹ ಕೇಳ್ಕೊತಾ ಇದ್ದೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ನೋಡಿದ್ರಲ್ಲ ವೀಕ್ಷಕರ, ಶಿವಣ್ಣವರು ಸಹ ಬಂದು ಇವ್ರಿಗೆಲ್ರಿಗೂ ಹಾರೈಸಿದರು. ಅಂದರೆ ಶಿವಣ್ಣರ ಆ ಸಂದರ್ಭಕ್ಕೆ ಬರೋಕ್ಕಾಗಲಿಲ್ಲ. ಶಿವಣ್ಣವ್ರ ವಾಯ್ಸಲ್ಲೇ ನಮ್ಮ ದೇವು ಶಂಕರ್ ನಾಗರ್ ಅವರು ಮಾತಾಡಿದರು. ಇಲ್ಲಿ ನೋಡ್ತಾ ಇದ್ರ ಶಂಕರ್ ನಾಗ್ ಅಭಿಮಾನ ಕಲಾವೇದಿಕೆ ಹಾಗೂ ಪಾಂಡುರಂಗ ವಿಠಲ ಭಜನಾ ಸಂಘ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಕಲಾ ಪರಿಷತ್ ಹಿರಿಯರು, ಈ ಎಲ್ಲ ತಂಡದ ಪರವಾಗಿ ಇಲ್ಲಿ ಈ ಒಂದು ಭಜನಾ ಕಾರ್ಯಕ್ರಮನ ಹಮ್ಮಿಕೊಂಡು ಭಜನಾ ಕಾರ್ಯಕ್ರಮನ ಮಾಡ್ತಾಯಿದ್ದು ಸ್ವಾಮಿ. ಇದೇ ರೀತಿ ಯಾವುದೇ ಒಂದು ಕಾರ್ಯಕ್ರಮಗಳಿದ್ದರೂ ಸಂಪರ್ಕಿಸಿ. ಇದು ಶಂಕರ್ ನಾಗ್ ಅಭಿಮಾನಿಗಳ ಕಲಾವೇದಿಕೆ ಅರ್ಪಿಸುವ ಹಿರಿಯರ್ ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾ. ಬರೀ ಆರ್ಕೆಸ್ಟ್ರಾ ಒಂದಲ್ಲ, ಭಜನಾ ಕಾರ್ಯಕ್ರಮವನ್ನು ಸಹ ನಡೆಸ್ಕೊಡ್ತೇವೆ. ನಮಗೆ ಡ್ಯಾನ್ಸ್ ಅಂದರೆ ಶಂಕರ್ ನಾಗ್ ಈವೆಂಟ್ಸ್, ಈ ಒಂದು ಶಂಕರ್ ನಾಗ್ ಈವೆಂಟ್ಸಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡ್ತಾ ಇದ್ದೀರಾ ಸ್ವಾಮಿ. ನಮ್ಮಲ್ಲೇ ಆರ್ಕೆಸ್ಟ್ರಾ ಇದೆ, ಸ್ಟುಡಿಯೋ ಇದೆ, ಅಂದರೆ ಫೋಟೋ ವೀಡಿಯೋ ಸ್ಟುಡಿಯೋ ಇದೆ. ಮದುವೆಗೆ ಏನು ಬೇಕೋ ಆ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಅದು ಸಂಪರ್ಕ. ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಕಲಾವಿದರು ಅಭಿಮಾನದಿಂದ ಅಣ್ಣವ್ರ ಮೇಲಿನ ಅಭಿಮಾನಕ್ಕೋಸ್ಕರ 100 ರೂಪಾಯಿಗಳಲ್ಲಿ ಈ ಒಂದು ಗಾನ ನಮನ ಅಂದರೆ ಭಜನೆಯ ಮೂಲಕ ಗಾನ ನಮನವನ್ನು ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ರೆ ಸಾವಿರಾರು ಜನ ಅಲ್ಲಿ ನಿಂತು ಈ ಕಲಾವಿದರನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ಪ್ರತಿಯೊಬ್ಬ ಕಲಾವಿದರಿಗೆ ಇದೇ ರೀತಿ ಪ್ರೋತ್ಸಾಹ ಸಿಗಬೇಕು ಅನ್ನೋದೇ ನಮ್ಮ ವೀಕ್ಷಕರೇ, ಇಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದರು ನೋಡಿ. ಈಗ ಎಸ್.ಎ. ಬಸವರಾಜ್ ಸರ್ ಅವ್ರಿಗೆ ಕ್ಷಮೆ ಇರಲಿ, ಎಸ್.ಎ. ಗೋವಿಂದರಾಜ್ ಸರ್ ಅವ್ರಿಗೆ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾಯಿದ್ದೀವಿ. ಎಲ್ಲ ಒಂದು ಈ ಕಲಾವಿದರನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಶುಭ ಹಾರೈಸ್ತಾ ಇದ್ದಾರೆ. ಎಸ್.ಎ. ಗೋವಿಂದರಾಜ್ ಸರ್ ನೋಡ್ತಾ ಇದ್ದೀರಾ. ಎಸ್.ಎ. ಗೋವಿಂದರಾಜ್ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸೋದರಾಳಿಯ, ಅಂದರೆ ಅವರ ಹಿರಿ ಮಗಳ ಗಂಡ. ಅದರ ಜೊತೆಯಲ್ಲಿ ಅವರು ಅಣ್ಣವರ ಅಕ್ಕನ ಮಗ ಸಾರ್ ಬಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಾರ್ ಅವರ ಫ್ಯಾಮಿಲಿ ವತಿಯಿಂದ ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳೊಂದಿಗೆ ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನವನ್ನು ಮಾಡ್ತಾಯಿದ್ವಿ. ಶಂಕರ್ ನಾಗ್ ಅಭಿಮಾನಿಗಳ ಕಲಾ ವೇದಿಕೆಯಿಂದ ಇವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಿದ್ವಿ. ಅದರ ಜೊತೆಯಲ್ಲಿ ಅವರಿಗೆ ಪ್ರಶಸ್ತಿ ಪತ್ರ, ಕರುನಾಡ ಈ ಒಂದು ಪ್ರಶಸ್ತಿನೂ ಸಹ ಅವರಿಗೆ ಕೊಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ಕೊಟ್ಟು ಅವರಿಗೆ ಗೌರವ ಸಮರ್ಪಣೆಯನ್ನು ಅರ್ಪಿಸಿದ್ವಿ. ಈಗ ಇವ್ರನ್ನೆಲ್ಲ ವೀಕ್ಷಣೆ ಮಾಡ್ತಾಯಿದ್ದಾರೆ. ಇವ್ರ ಹತ್ರ ಸಂತೋಷ ಪ್ರೀತಿಯಿಂದ ಮಾತಾಡ್ತಾಯಿದ್ದಾರೆ. ನಿಜಕ್ಕೂ ಅವರ ಸರಳತೆಗೆ ಮೆಚ್ಕೋಬೇಕು. ಈ ಒಂದು ಪುಟ್ಟ ಕಲಾವಿದರ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಂಥ ಇಲ್ಲಿ ಕೆಲವೊಂದು ಪತ್ರಿಕೆಗಳನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ ಎಸ್.ಎ. ಗೋವಿಂದರಾಜ್ ಸರ್ ಅವರು. ಅದರ ಜೊತೆಯಲ್ಲಿ ಗುರುಸ್ವಾಮಿ ಅವರು ಇದ್ದಾರೆ. ಇವರು ಕಲಾವಿದರು ಸಹ ಅವ್ರ ಜೊತೆಯಲ್ಲಿದ್ದಾರೆ. ಭಾಳಷ್ಟು ಜನ ಅವ್ರ ಜೊತೆ ಇನ್ನೂ ಕೆಲವರು ಬಂದಿದ್ದರು. ಆದರೆ ಅವರು ಅತಿ ಹೆಚ್ಚು ಯಾವುದೇ ಒಂದು ವೇದಿಕೆಗಳಲ್ಲಿ ಹೋಗೋದಿಲ್ಲ, ವೇದಿಕೆಗಳನ್ನು ಹಂಚ್ಕೊಳೋದಿಲ್ಲ ಅಂತಲೇ ಹೇಳಿದರು. ಆದರೆ ನಮ್ಮ ಬಲವಂತಕ್ಕೆ, ನಮ್ಮ ಒಂದು ಪ್ರೀತಿಗೋಸ್ಕರ ಅವರು ಒಪ್ಪಿ, ತುಂಬ ಹೃದಯದಲ್ಲಿ ಒಪ್ಪಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಪ್ರೀತಿ ಆಶೀರ್ವಾದವನ್ನು ಈ ಕಲಾವಿದರಿಗೆ ಮಾಡಿ ತೆರಳ್ತಾ ಇದ್ದಾರೆ. ನೋಡ್ರಿ ಯಾವ ರೀತಿ ಸರಳವಾಗಿ